ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ. ಸೊ ನೋಡ್ರಿ, ಪುರುಷರದ್ದು ವೀರ್ಯ, ಮಹಿಳೆಯವ್ರದ್ದು ಎಗ್ಸ್ ಯಾವಾಗ ಕೂಡ್ತೈತಿ ಸಂಭೋಗದ ಟೈಮ್ನಾಗ, ಅದು ಫರ್ಟಿಲೈಸೇಷನ್ ಒಂದು ಎಗ್ ಆಗುತ್ತೆ. ಆ ಎಗ್ ಹೋಗಿ ಎಲ್ಲಿ ಸೆಟ್ಲ್ ಆಗಬೇಕಪ್ಪ ಅಂದ್ರೆ ಮಹಿಳೆಯವ್ರದ್ದು ಯುಟ್ರಸ್ ಏನಿದೆ, ಗರ್ಭಚೀಲ, ಅಲ್ಲಿ ಎಂಡೋಮೆಟ್ರಿಯಲ್ ಲೈನಿಂಗಲ್ಲಿ ಅದು ಬಂದು ಸೆಟ್ಲ್ ಆಗಬೇಕು. ಯಾಕಂದ್ರೆ ಅಲ್ಲಿ ಒಳ್ಳೆ ವಾತಾವರಣ ನಿರ್ಮಿಸಿರ್ತದೆ ಅದ್ರ ಬೆಳವಣಿಗೆಗೆ. ಅದು ಅಲ್ಲಿ ಬರಲಾರ್ದಂಗೆ ಫೆಲೋಪಿಯನ್ ಟ್ಯೂಬ್ ಅಂತ ಇರ್ತೈತೆ ರೀ, ಅಲ್ಲೇ ಸಿಕ್ಕೊಂಡ್ಬಿಟ್ಟಿರ್ತೈತಿ. ಸೊ ಈ ಕಂಡೀಷನಿಗೆ ಏನಂತಾರಪ್ಪ ಅಂದ್ರೆ ಅದು ಇಲ್ಲಿರಬೇಕು, ಅದು ಇಲ್ಲಾರ್ದೆ ಇಲ್ಲಿ ಸಿಕ್ಕೊಂಡ್ಬಿಟ್ಟಿರ್ತೈತಿ. ಇದಕ್ಕೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರೀತಾರೆ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ನೋಡ್ರಿ, ಅಲ್ಟ್ರಾಸೌಂಡ್ ಮಾಡಿದರೆ ಇಲ್ಲ ಬೀಟಾ HCG ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಐತೆ ಇಲ್ಲ ಅನ್ನೋದು. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಭಾಳಷ್ಟು ಕೇಸ್ದಾಗ ನ್ಯಾಚುರಲಿ ತಾನೇ ಅಬೌಟ್ ಆಗಿಬಿಡ್ತೈತಿ. ಇಲ್ಲ ಅರ್ಲಿ ಡಿಟೆಕ್ಷನ್ ಆಗೈತಪ್ಪ ಇವ್ರಿಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಐತಂದ್ರೆ ಅದ್ರಾಗ ಡಾಕ್ಟ್ರು ಇಂಜೆಕ್ಷನ್ ಮೆಥೋಟ್ರೆಕ್ಸೈಟ್ ಕೊಡ್ತಾರೆ ರೀ, ಅದರಲ್ಲೇ ಅದು ಗುಣ ಆಗಿಬಿಡ್ತೈತೆ ರೀ. ಇಲ್ಲ ಅಲ್ಲೇ ಫೆಲೋಪಿಯನ್ ಟ್ಯೂಬ್ನಾಗ ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ರಪ್ಚರ್ ಆತಂದ್ರೆ ಇಂಥ ಕೇಸ್ನಾಗ ನಿಮ್ಮ ಗೈನಿಕ್ OBG ಡಾಕ್ಟ್ರ್ ಏನದಾರ ನೋಡ್ರಿ, ಇಮಿಡಿಯೇಟ್ ಸರ್ಜರಿ ಮಾಡ್ಬೇಕಾಗ್ತೈತೆ ರೀ. ಸೊ ಅನ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬೇಕು. ಸಿಗೋಣ ಮುಂದಿನ ವಿಡಿಯೋದಾಗ. ಧನ್ಯವಾದಗಳು.